ನಿನ್ನೆ ಮಾಡಿದ್ದು ಇದು ಬಾಳೆಹಣ್ಣು ಮತ್ತು ಸಾವಯವ ಬೆಲ್ಲದ ಮಿಶ್ರಣ. ಇದು ನಿನ್ನೆ ಮಾಡಿದ್ದು. ಇದನ್ನು ಒಂದಡಿ ಕೆಳಗಡೆ ಇತ್ತು ನೆನ್ನೆ, ಇಲ್ಲಿವರೆಗೂ ಮಾಡಿದ್ದೇನೆ. ಇಲ್ಲಿ ಇಷ್ಟು ಗ್ಯಾಪ್ ಇತ್ತು. ಈಗ ನೋಡಿ ಫರ್ಮೆಂಟೇಷನ್ ಅಂದರೆ ಉಬ್ಬುವಿಕೆ ಎಷ್ಟೊಂದಾಗಿದೆ ಅಂದರೆ ಇದು ರಾಸಾಯನಿಕ ಕ್ರಿಯೆ ನಡೀತಾ ಇರ್ತದೆ. ಯಾಕೆ ರಾಸಾಯನಿಕ ನಡೆಯುತ್ತೆ ಅಂದರೆ ಈ ಮೈಕ್ರೋಬ್ಸು ವಿಘಟನೆ ಆಗ್ತಾ ಇರ್ತವೆ ಇದರಲ್ಲಿ, ಅಂದರೆ ಮಲ್ಟಿಪ್ಲಿಕೇಶನ್ ಆಗಿ ನೋಡಿ ಇಷ್ಟು ಎತ್ತರಕ್ಕೆ ಬಂದಿದೆ. ನಾಳೆ ಈ ಲೆವೆಲ್ಗೆ ಬಂದುಬಿಡುತ್ತೆ. ಆಗ ಮೈಕ್ರೋಬ್ಸು ಸಂಪೂರ್ಣವಾಗಿ ಸೃಷ್ಟಿ ಆಗಿವೆ ಅಂತ ಅರ್ಥ. ಅದನ್ನು ಇನ್ನೂ ಒಂದಷ್ಟು ದಿನ ಬಿಟ್ಟು ಕನಿಷ್ಠ ಒಂದು 15-20 ದಿವಸ ಅಥವಾ 20-25 ದಿವಸ ನೀವೆಷ್ಟು ಕಳಿಸ್ತೀರಾ ಅಷ್ಟು ಮೈಕ್ರೋಬ್ಸು ಡೆವಲಪ್ಮೆಂಟ್ ಆಗ್ತಾ ಇರ್ತವೆ. ನೆನ್ನೆ ಮಾಡೋ ರಸಾಯನ ಈಗ ತಾನೇ ಫರ್ಮೆಂಟೇಷನ್ ಆಗ್ತಾಯಿತ್ತು, ಉಬ್ಬುತ್ತಾ ಇತ್ತು. ಇದು ಆಲ್ರೆಡಿ ಇದು ಇವತ್ತು 28 ಇರ್ಬೋದು, ತಾರೀಕು 27. ಇವತ್ತು 27 ದಿವಸ ಆಗಿದೆ ಇದು ಮಾಡಿ. ಈಗ ಉಪಯೋಗಿಸೋದಕ್ಕೆ ನೋಡಿ ಈ ಲೆವೆಲ್ಗೆ ಇದ್ದಿದ್ದು ಈಗ ತಗ್ಗುತ್ತಾ ಇದೆ ನೋಡಿ. ಇದು ಈ ಥರ 200 ಲೀಟ್ರ್ ನೀರಿಗೆ ಇದೆಲ್ಲ ಹಾಕ್ಬೇಕು. 200 ಲೀಟ್ರ್ ಡ್ರಮ್ ಇದು, 200 ಲೀಟ್ರು. ಇದು ತುಂಬ ಬಾಳೆಹಣ್ಣು ಮತ್ತು ಬೆಲ್ಲ ತುಂಬಿಸಿ 25 ದಿವಸ ಕೊಳೆಸಿರೋದ್ರಿಂದ 21 ತಿಂಗಳು ಅಂತ ಇಟ್ಕೊಳ್ಳಿ. ಕೊಳೆಸಿರೋದ್ರಿಂದ ಈ ಜಲ ತಯಾರಾಗಿದೆ. ಇದನ್ನು ವೆಂಚುರಿ ಮೂಲಕ ನೀರಿನ ಜೊತೆಯಲ್ಲಿ ಕೊಡ್ತೀನಿ. ಇದು ಗ್ರೋತ್ ಪ್ರಮೋಟರ್ ಆಗಿ ಎಲ್ಲ ಪೋಷಕಾಂಶಗಳು ಅಂದರೆ ಎನ್ಸೈಮ್ಸ್ ಅಂತ ಕರೀತಾರೆ ಎಲ್ಲ ಇರ್ತವೆ. ಅದರೆಲ್ಲ ಬೆಲ್ಲದಲ್ಲಿರ್ತಕ್ಕಂಥದ್ದು, ಬಾಳೆಹಣ್ಣಲ್ಲಿರ್ತಕ್ಕಂಥದ್ದು ಎಲ್ಲ ಪೋಷಕಾಂಶಗಳು ಇದರಲ್ಲಿ ಇರ್ತೈತೆ. ಇದನ್ನು ನೀರಿನ ಮೂಲಕ ಕೊಟ್ಟಾಗ ನಾವು ಮಲ್ಟಿಪ್ಲಿಕೇಶನ್ ಆಗ್ತದೆ. ಆರ್ಗ್ಯಾನಿಕ್ ಕಾರ್ಬನ್ ಇದ್ದಾಗಲೇ ಇವೆಲ್ಲ ಕೆಲಸ ಮಾಡೋದು, ಇಲ್ಲಾಂದರೆ ಕೆಲಸ ಮಾಡಲ್ಲ. ಕಾರ್ಬನ್ ಇರಲೇಬೇಕು ಮಣ್ಣಲ್ಲಿ. ಇದು ಬರೀ ಲಿಕ್ವಿಡ್ ಮಾತ್ರ ಕೊಡ್ತೀರಾ? ಇದನ್ನು ಇನ್ನೂ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಅವಕಾಶ ಐತೆ, ಮಾಡಬಹುದು. ಕಡಲೆ ಹಿಟ್ಟಿನ ಜೊತೆ ಒಳಗೆ ಹಾಕ್ಕೊಂಡು ಮಾಡ್ಬೋದು. AMC ಜೊತೆ ಒಳಗೆ ತಂದಿದ್ದೀನಿ. ನಾನು AMC ತಂದಿದ್ದೀನಿ, 4 ಕ್ಯಾನ್ ತಂದಿದ್ದೀನಿ. AMC IHR ಪ್ರಾಡಕ್ಟ್ ಇದು. ಬಯೋತೃಪ್ತಿ ಅಂತೇಳಿ IHRನಿಂದ ಒಂದು ಮಳ್ಳಿ ಮಾಡ್ತಾರೆ ಒಬ್ಬರು. ಅದನ್ನು ಇದು 1 ಲೀಟ್ರ್ ಬಂದು ನನ್ನ ಹತ್ರ 180 ತೊಗೊತಾರೆ. ಬೇಕಾದ್ರೆ ಏನು ರೇಟು ಗೊತ್ತಿಲ್ಲ, ನನಗೆ 180 ರೂಪಾಯಿ ತೊಗೊತಾರೆ. ನಾನು ಒಂದು ಸಾರ್ತಿ ಹೋದರೆ 100 ಲೀಟ್ರ್ ತೊಗೊಂಬರ್ತೀನಿ. ಕಾರಣ ಇಷ್ಟೇ, ಇದು ಮಳೆಗಾಲದಲ್ಲಿ, ಇದು ಚಳಿಗಾಲದಲ್ಲಿ ಭಾಳ ಫಾಸ್ಟಾಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತೇಳಿ ಚಳಿಗಾಲದಲ್ಲಿ ಜಾಸ್ತಿ ಉಪಯೋಗಿಸ್ತೀನಿ. ಬೇಸಿಗೆಯಲ್ಲಿ ಇಷ್ಟೊಂದು ಉಪಯೋಗಿಸಲ್ಲ, ಕಡಿಮೆ ಉಪಯೋಗಿಸ್ತೀನಿ. ಬೇಸಿಗೆ ಒಳಗೆ ಅದರ ಸಂತತಿ ಅಷ್ಟೊಂದು ಫಾಸ್ಟಾಗಿ ಬೆಳೆಯಲ್ಲ ಬಿಸಿಲಿಗೆ. ಅದನ್ನು ನೀವು ಹೇಗೆ ಕೊಡ್ತೀರಾ? ಅದನ್ನು ನೀವು ಇದಕ್ಕೆ ಹಾಕ್ತೀರಾ ಅಥವಾ ಇದನ್ನ ಒಂದು 5 ಲೀಟ್ರ್ 200 ಲೀಟ್ರ್ ನೀರಿಗೆ ಇದನ್ನ ಒಂದು 5 ಲೀಟ್ರ್ ಹಾಕ್ತೀನಿ. ಅದು ಒಂದು 3 ಲೀಟ್ರ್ ಹಾಕ್ತೀನಿ. ಆಮೇಲೆ ಕಡಲೆ ಹಿಟ್ಟು ಒಂದು 2 kg ಕಡಲೆ ಹಿಟ್ಟು ಹಾಕ್ತೀನಿ. ಇದು ಹಸುವಿನ ಗಂಜಲ ಒಂದು 2-3 ಲೀಟ್ರ್ ಹಾಕ್ತೀನಿ. ಇಷ್ಟು ಹಾಕ್ಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಒಂದು 5-6 ದಿವಸ ತಿರುಗಿಸ್ಬಿಟ್ಟು ಅದನ್ನು ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು, ಯಾಕೆಂದರೆ ಇದು ಈ ಲಿಕ್ವಿಡ್ ರಿಚ್ ಮಾಡ್ಕೊಬೇಕು. ಇವಾಗ ರಿಚ್ ಇದು, ಇದ್ರೊಳಗೂ ಸ್ಮಾಲ್ ಕ್ವಾಂಟಿಟಿ ಕೊಟ್ಟರು ಸಾಕು, ಕೆಲಸ ಮಾಡ್ತದೆ.